ಏನು ಬಿ ಜೆ ಪಿಯವ್ರು ಆಡ್ತಾ ಇರೋ ಭಾಷೆ? ಅಲ್ಲಿ ಹೋಗ್ಬಿಟ್ಟು ಏನೋ ತಲೆ ಕಡೀರಿ ತೊಡೆ ಮುರಿಯಿರಿ ಅಂತೆ, ನಾವು ಇದು ಮಾಡ್ತೀವಿ. ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಸರ್ ತಮ್ಮ ಮುಖಾಂತರ ಬಿ ಜೆ ಪಿ ನಾಯಕರಿಗೆ, ಹಿಂಗೆ ಅವರು ಡೈನಿಂಗ್ ಟೇಬಲ್ನಲ್ಲಿ ಕೂತಿ ಊಟ ಮಾಡ್ತಾ ಇರ್ತಾರಲ್ಲ ಅವ್ರ ಮಕ್ಕಳ ಜೊತೆ, ಅವಾಗ ಯಾವತ್ತಾನ ಸಿ ಟಿ ರವಿ ಅವ್ರು ಇರ್ಬೋದು, ಅವ್ರವ್ರ ಬಿ ಜೆ ಪಿ ನಾಯಕರವರು ಅವ್ರ ಮಕ್ಳಿಗೆ ಹೇಳಿದಾರ, ಮಗ ನೀನು ಲಾಂಗ್ ಹಿಡಿ, ನೀನು ಮಚ್ಚಿಡಿ, ನೀನು ತಲೆ ಕಡಿ, ನಾನು ಇದೀನಿ ನಿನ್ನ ಜೊತೆ, ನೀನು ದೊಣ್ಣೆ ತಗೋ, ತೊಡೆ ಮುರಿ, ನಾನು ಇದೀನಿ ನಿಮ್ಮ ಜೊತೆ ಅಂತ ಅವ್ರ ಮಕ್ಕಳಿಗೆ ಯಾವತ್ತಾನ ಲಾಂಗು, ಮಚ್ಚು, ಚಾಕು, ಚುರಿ, ದೊಣ್ಣೆ ಕೊಟ್ಟಿದ್ದಾರಾ? ಏನು ಭಾಷೆ ಇದು? ಏನು ಸಾಧನೆಯನ್ನ ಏನು ಮಾಡಕ್ಕೆ ಹೊರಟಿದ್ದಾರೆ ಇವರೆಲ್ಲರೂ? 4 ದಿನ ಚಲೋ ಮದ್ದೂರು ಚಲೋ ಮಾಡ್ತಾರೆ, ಅದಾದಮೇಲೆ ಮಂಡ್ಯ ಚಲೋ ಮಾಡ್ತಾರೆ, ಕಲಬುರಗಿ ಚಲೋ ಮಾಡ್ತಾರೆ. ಯಾವುದಾದ್ರೂ ಒಂದನ ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗಿದ್ದಾರೆ ಇವರು? ಯಾವುದಾದ್ರೂ ಒಂದನ ಇವ್ರ ಮನೆ ಮಕ್ಕಳಿಗೆ ಪಾಠ ಹೇಳಿದಾರ ಇವರು? ಏನು ನಡೀತಾ ಇದೆ ಸರ್ ಇದು ನಮ್ಮ ರಾಜ್ಯದಲ್ಲಿ? ಏನು ಯು ಪಿ ಪಿ ಆರ್ ಮಾಡ್ಬೇಕಂತ ಇದ್ದೀರಾ? ಏನು ನೀವೇ ಹೇಳಿ, ಅವ್ರ ಭಾಷಣಗಳಿಂದ ಪ್ರೇರಿತರಾಗೋದು ಯಾರು ಸರ್? ಅವ್ರ ಮನೆ ಮಕ್ಕಳು ಪ್ರೇರಿತರಾಗ್ತಾರಾ? ಅವ್ರ ಮನೆ ಮಕ್ಕಳೇ ಅವ್ರ ಅಪ್ಪಂದಿರ ಮಾತು ಕೇಳೋದಿಲ್ಲ? ನಾನು ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದೀನಿ, ಯಾವತ್ತನ ಒಂದು ಸರಿ ಸಿ ಟಿ ರವಿ ಇರ್ಬೋದು, ನಿಮ್ಮ ಪ್ರತಾಪ್ ಸಿಂಹ ಅವ್ರು ಇರ್ಬೋದು, ಬೇರೆ ಬೇರೆ ಬಾಡಿಗೆ ಭಾಷಣಕಾರರು ಇರ್ತಾರಲ್ಲ, ಅವ್ರ ಮಕ್ಕಳಿಗೆ ಇದು ಹೇಳಿದಾರಾ? ಏಯ್ ಮಗ, ನೀನು ಕೇಸರಿ ಶಾಲ್ ಹಾಕೋ, ನೀನು ದೊಣ್ಣೆ ತಗೋ, ಬಾ ಹನುಮ ಜಯಂತಿಗೆ ನೀನು ನನ್ನ ಜೊತೆ, ನೀನು ನಮ್ಮ ಸಾಮಾನ್ಯ ಕಾರ್ಯಕರ್ತರ ಜೊತೆ ಡ್ಯಾನ್ಸ್ ಮಾಡು, ಡಿ ಜೆ ಹಚ್ಚು, ಮಸೀದಿ ಮುಂದೆ ಹೋಗೋಣ ಬಾ ಹೇಳಿದಾರಾ? ಇವರನ್ನ ಹೋಗಿದಾರಾ? ಎಲ್ಲಿ ಗಲಾಟೆ ಆಗುತ್ತೆ, ಎಲ್ಲಿ ಕೋಮಗಲಭೆ ಆಗುತ್ತೆ, ಎಲ್ಲಿ ಶವ ಬೀಳ್ತವೆ, ಅಲ್ಲೇ ರಾಜಕೀಯ ಇವ್ರದ್ದು. ಇಷ್ಟು ದೇಶಭಕ್ತರು ಅಂತ ಹೇಳ್ತಾರಲ್ರಿ. ನಿನ್ನೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಯ್ತಲ್ಲ, ನಾಚಿಕೆ ಬಂದಿಲ್ವಾ ನಿಮಗೆ? ಸ್ವಲ್ಪನ ನಾಚಿಕೆ ಬಂತ ನಿಮಗೆ? ಅದ್ರ ಮೇಲೆ ಬಿ ಜೆ ಪಿ ನಾಯಕರು ಹೇಳೋದು, ಇಲ್ಲ ಇದು ಅಂತಾರಾಷ್ಟ್ರೀಯ ಮಟ್ಟದ್ದು, ಅವ್ರ ಜೊತೆ ಆಟ ಆಡಿಲ್ಲ ಅಂದರೆ ಪಾಯಿಂಟ್ಸ್ ಹೋಗುತ್ತೆ ಅಂತೆ. ಪಾಯಿಂಟ್ಸ್ ಹೋದ್ರೆ ಏನಾಯ್ತು ರೀ? ಬಿಡ್ರಿ, ಏಷ್ಯಾ ಕಪ್ ಆಡೋದು. BCCI ಈಸ್ ದ ರಿಚೆಸ್ಟ್ ಕ್ರಿಕೆಟಿಂಗ್ ಬಾಡಿ. ನಿಮ್ಗೆ ನೆನಪಿದ್ರೆ 1987ನಲ್ಲೋ 89ನಲ್ಲೋ ಯಾವಾಗ ಏಷ್ಯಾ ಕಪ್ ಆಡಬೇಕಾದಾಗ ಇಂಡಿಯಾ ಡಿಡ್ ನಾಟ್ ಪಾರ್ಟಿಸಿಪೇಟ್. ಯಾಕಂದರೆ ಶ್ರೀಲಂಕಾದಲ್ಲಿ ತಮಿಳ್ ಅವರಿಗೆ ಸರಿಯಾಗಿ ನೋಡ್ಕೋತಾ ಇರಲಿಲ್ಲ ಅಂದ್ಬಿಟ್ಟು ಪಾರ್ಟಿಸಿಪೇಷನೇ ಮಾಡಿಲ್ಲ. ಎಷ್ಟೊಂದು ದೇಶಗಳು ಒಲಿಂಪಿಕ್ಸ್ನ ತ್ಯಾಗ ಮಾಡಿದೆ. ಇಲ್ಲಪ್ಪ ನಮ್ಗೆ ಬೇಡ, ಇಲ್ಲಿ ಹೋದರೆ ಸರಿ ಮೆಸೇಜ್ ಹೋಗಲ್ಲ ಅಂತ ನಮ್ಮ ಪ್ರಿನ್ಸಿಪಲ್ಸ್ ನಮಗೆ ಮುಖ್ಯ ಅಂದ್ಬಿಟ್ಟು, ನಮ್ಮ ಸಿದ್ಧಾಂತ ನಮ್ಗೆ ಮುಖ್ಯ ಅಂದ್ಬಿಟ್ಟು. ನಿಮ್ದೇನು ರೀ ಸಿದ್ಧಾಂತ? ಮಾರಾಟಕ್ಕೆ ಇಟ್ಟಿದ್ದೀರಾ? ಏನು ಯಾರೋ ಸ್ಪಾನ್ಸರ್ಶಿಪ್ ಕೊಡ್ತಾರೆ, ಯಾರೋ TRP ಕೊಡ್ತಾರೆ ಅಂದ್ಬಿಟ್ಟು ನೀವು ಹೋಗಿ, ಅಥವಾ ನಿಮಗೆ ಹೇಳೋ ಧೈರ್ಯ ಇಲ್ವಾ ಹೋಮ್ ಮಿನಿಸ್ಟರಿಗೆ? ಯಾಕಂದರೆ ಅವ್ರ ಮಗ ICC ಅಧ್ಯಕ್ಷರಿದ್ದಾನಂತ ಹೇಳೋ ಧೈರ್ಯ ಇಲ್ವಾ? BCCI ನಡೆಸ್ತಾ ಇರೋದು ಇವತ್ತು BJP ನಾಯಕರು, ಹೇಳೋ ಧೈರ್ಯ ಇಲ್ವಾ? ಇಷ್ಟೇನಾ ಇವ್ರ ದೇಶಭಕ್ತಿ?